ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಾಂಗ್ ಸ್ಟ್ರಾಂಗಲ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಲಾಂಗ್ ಸ್ಟ್ರಾಂಗಲ್ ಅಂದ್ರೆ ಏನು, ಲಾಂಗ್ ಸ್ಟ್ರಾಂಗಲ್ ನಾವು ಯಾವಾಗ ಯೂಸ್ ಮಾಡ್ತೇವೆ, ಲಾಂಗ್ ಸ್ಟ್ರಾಂಗಲ್ ನ ಬೆನಿಫಿಟ್ಸ್ ಏನು ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಒಂದನೇದಾಗಿ ನಿಮ್ಗೆಲ್ಲ ಗೊತ್ತೇ ಇದೆ, ನಾನು ಆಪ್ಷನ್ಗೆ ಸಂಬಂಧಪಟ್ಟಂತಹ ಬೇಸಿಕ್ ಟು ಅಡ್ವಾನ್ಸ್ ಪ್ರತಿಯೊಂದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ನೋಡಿ, ನಮ್ಮ ಚಾನಲ್ಗೆ ಬಂದು ನೀವು ನಮ್ಮ ಪ್ಲೇ ಲಿಸ್ಟ್ ಇರುತ್ತೆ. ಓಕೆ, ಇಲ್ಲಿ ಪ್ಲೇ ಲಿಸ್ಟ್ ಅಂತ ಬರುತ್ತೆ, ನೋಡ್ಕೊಳ್ಳಿ. ಈ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಆಪ್ಷನ್ಸ್ ಬಗ್ಗೆ ಏನು ಗೊತ್ತಿಲ್ಲ, ಬೇಸಿಕ್ ಗೊತ್ತಿಲ್ಲ ಅಂದ್ರೆ ದಯಮಾಡಿ ಈ ಒಂದು ಆಪ್ಷನ್ ಕಂಪ್ಲೀಟ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಇದರಲ್ಲಿರುವ ವಿಡಿಯೋಗಳನ್ನ ಸಂಪೂರ್ಣ ನೋಡಿ. ಸುಮಾರು ಒಂದು 10 ವಿಡಿಯೋ ಇದೆ ಸದ್ಯಕ್ಕೆ, ಇನ್ನೂ 2-3 ಬರ್ತವೆ. ಓಕೆ, ಅದು ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಪ್ರತಿಯೊಂದು ಏನೇನು ಗೊತ್ತಿರಬೇಕು ಆಪ್ಷನ್ ಮಾಡೋರಿಗೆ ಅಂತ ಹೇಳ್ಕೊಟ್ಟಿರ್ತೀನಿ. ಅದಾದ ನಂತರ ಸೊ ಆಪ್ಷನ್ ಬೈಯಿಂಗ್ ಮಾಡೋರು ಬಹಳ ಜನ ಇದ್ದಾರೆ. ಆಪ್ಷನ್ ಬೈಯಿಂಗ್ ಮಾಡೋರಿಗೆ ಸೊ ಇಲ್ಲಿ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿಗಳು ಹೇಳ್ಕೊಟ್ಟಿದ್ದೀನಿ. ಓಕೆ ನೋಡಿ, ಇದರಲ್ಲಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ನಾವು ಯಾವಾಗ ಬೈ ಮಾಡ್ತೀವಿ, ಸೊ ಯಾವ ರೀತಿ ಸ್ಟ್ರಾಟಜಿಗಳನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪ್ಲೇ ಲಿಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಆ ಪ್ಲೇ ಲಿಸ್ಟ್ನ ವಾಚ್ ಮಾಡಿ. ಓಕೆ, ಸೊ ಇವತ್ತಿನ ಟಾಪಿಕ್ ಲಾಂಗ್ ಸ್ಟ್ರಾಂಗಲ್. ನೋಡಿ, ಲಾಂಗ್ ಸ್ಟ್ರಾಂಗಲ್ ಅಂದ್ರೆ ಏನು? ಈ ಲಾಂಗ್ ಸ್ಟ್ರಾಂಗಲ್ ಅಲ್ಲಿ ನೀವೇನ್ ಮಾಡ್ತೀರಂದ್ರೆ ಒಂದು ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್, ಸೊ ಎರಡನ್ನು ಬೈ ಮಾಡ್ತೀರಾ. ಓಕೆ, ನೀವು ಅನ್ಕೋಬಹುದು ಸರ್ ಲಾಂಗ್ ಸ್ಟ್ರಾಡಲ್ಗೂ ಮತ್ತೆ ಸ್ಟ್ರಾಂಗಲ್ಗೂ ಏನ್ ಡಿಫ್ರೆನ್ಸ್ ಅಂತ. ನೋಡಿ, ಲಾಂಗ್ ಸ್ಟ್ರಾಡಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ATM ನ ಬೈ ಮಾಡ್ತೀವಿ. ATM ನಲ್ಲಿರುವ ಕಾಲ್ ಆಪ್ಷನ್ ಅಂಡ್ ಪುಟ್ ಆಪ್ಷನ್ ಬೈ ಮಾಡ್ತೀವಿ. ಬಟ್ ಲಾಂಗ್ ಸ್ಟ್ರಾಂಗಲ್ ಅಲ್ಲಿ ಅಂದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ಲಾಂಗ್ ಸ್ಟ್ರಾಂಗಲ್ ಅಲ್ಲಿ ನಾವೇನ್ ಮಾಡ್ತೀವಿ, OTM ನ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಇವೆರಡನ್ನ ಏನ್ ಮಾಡ್ತೀವಿ, ಬೈ ಮಾಡ್ತೀವಿ. ಓಕೆ, ಇವೆರಡು ನಾವು ಯಾವ್ದು ಬೈ ಮಾಡ್ಬೇಕಾಗತ್ತೆ? ಸೊ ನಿಮ್ಗೆಲ್ಲ ಇದೆ, ಡೆಲ್ಟಾ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಡೆಲ್ಟಾ ಅಂದ್ರೆ ಡೆಲ್ಟಾ ಯಾವೆಲ್ಲ ಡೆಲ್ಟಾ ಇರುತ್ತೆ ಅಂತ. ಸಾಮಾನ್ಯವಾಗಿ ಡೆಲ್ಟಾ 30 ಇರುವಂತಹ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನು ಸಹಿತ ಬೈ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡಿ, ಲಾಂಗ್ ಸ್ಟ್ರಾಂಗಲ್ ಆಗಿರ್ಬೋದು ಅಥವಾ ಲಾಂಗ್ ಸ್ಟ್ರಾಡಲ್ ಆಗಿರ್ಬೋದು, ಇದರೆಲ್ಲ ಏನಿರ್ಬೇಕು ಅಂದ್ರೆ ನಿಮ್ಗೆ ಪಕ್ಕಾ ಡೈರೆಕ್ಷನ್ ಗೊತ್ತಿರಬೇಕು. ಅಂದ್ರೆ ಡೈರೆಕ್ಷನ್ ಗೊತ್ತಿರೋಕ್ಕೂ ಮುಂಚೆ ಏನ್ ಗೊತ್ತಿರ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ಮೂಮೆಂಟಮ್ ಆಗೇ ಆಗುತ್ತೆ ಅಂತ ಗೊತ್ತಿರಬೇಕು. ಐದರ್ ಅದು ಅಪ್ ಸೈಡ್ ಆಗುತ್ತೋ ಅಥವಾ ಡೌನ್ ಸೈಡ್ ಆಗುತ್ತೋ ನಿಮ್ಗೆ ಗೊತ್ತಿರಲ್ಲ, ಬಟ್ ಒಂದು ಮೂಮೆಂಟಮ್ ಇರುತ್ತೆ ಅಂತ ಯಾವಾಗ ನಿಮ್ಗೆ ಕಾನ್ಫಿಡೆಂಟ್ ಇರುತ್ತೆ ಅವಾಗ ನೀವು ಇದನ್ನ ಡಿಪ್ಲಾಯ್ ಮಾಡಿ. ಸೊ ಯಾವಾಗ ಉದಾಹರಣೆ ನೋಡಿ, ಈ ಮೊನ್ನೆ ಯುದ್ಧ ಆಯ್ತಲ್ಲ, ಯುದ್ಧ ಟೈಮಲ್ಲಿ ಮೊನ್ನೆ ಮೀನ್ಸ್ ನಾನು ವಿಡಿಯೋ ಮಾಡ್ತಿರೋದು 19/5. ಸೊ ಆಪರೇಷನ್ ಸಿಂಧೂರ ಎಲ್ಲ ನಡೀತಲ್ಲ, ಹಾಗಾಗಿ ಮೊನ್ನೆ ಅಂತ ಹೇಳಿದೆ. ಆಯ್ತಾ? ನಿಮಗೆ ಒಂದು ಒಳ್ಳೆ ಮೂಮೆಂಟಮ್, ಈ ತರ ಮೂಮೆಂಟಮ್ ಇರಬೇಕು. ಸೊ ಈ ತರ ಮೂಮೆಂಟಮ್ ಇದ್ದಾಗ ಮಾತ್ರ ನೀವೇನ್ ಮಾಡ್ತೀರಾ ಅಂದ್ರೆ ಲಾಂಗ್ ಸ್ಟ್ರಾಂಗಲ್ ನ ಮಾಡ್ಬೋದು. ಸೊ ಈಗ ನಾವು ಸ್ಟಾಕ್ ಮಾರ್ಕೆಟ್ಗೆ ಹೋಗೋಣ. ಉದಾಹರಣೆಗೆ ನೋಡಿ, 12 ಮೇ ತಗೋಣ. 12 ಮೇ. ಓಕೆ, ಸೊ 12 ಮೇಯಲ್ಲಿ ಲಾಂಗ್ ಸ್ಟ್ರಾಂಗಲ್ ಮಾಡ್ಕೊಳ್ಳಿ. ಲಾಂಗ್ ಸ್ಟ್ರಾಂಗಲ್ ನೋಡಿ, ನಾವೇನ್ ಮಾಡಿದ್ವಿ ನೋಡಿ, ಎಟ್ ದ ಮನಿ 24,500 ಇದೆ ಸರ್. 24,500 ಎಟ್ ದ ಮನಿ ಇದೆ. ಆಯ್ತಾ? ನಾವೇನ್ ಮಾಡಿದ್ವಿ, ಡೆಲ್ಟಾ 23 ಇರುವಂತಹ ಅಂದ್ರೆ 24,250 ಫುಟ್ಟನ್ನು ಬೈ ಮಾಡ್ಕೊಂಡ್ವಿ. ಅದೇ ರೀತಿ ಈ ಕಡೆ ಡೆಲ್ಟಾ 24,750 ರೂಪಾಯಿ ಅಂದ್ರೆ 24,500 ಅಂದ್ರೆ ಎಟ್ ದ ಮನಿಯಿಂದ 250 ಪಾಯಿಂಟ್ ಮೇಲೆ, ಎಟ್ ದ ಮನಿಯಿಂದ 250 ಪಾಯಿಂಟ್ ಕೆಳಗಡೆ ಇರುವಂತಹ ಸ್ಟ್ರೈಕ್ ಪ್ರೈಸ್ ನಾವೇನ್ ಮಾಡ್ತೀವಿ, ಬೈ ಮಾಡ್ಕೊಂಡ್ವಿ. ಇದರ ಅರ್ಥ ಏನಂದ್ರೆ ಮಾರ್ಕೆಟ್ 250 ಪಾಯಿಂಟ್ ಮೇಲೆ ಹೋಗ್ಬೋದು ಅಥವಾ 250 ಪಾಯಿಂಟ್ ಕೆಳಗಡೆ ಹೋಗ್ಬೋದು ಅಂತ ನಿಮಗೆ ಅನಿಸಿಕೆ ಇದ್ದಾಗ ಮಾತ್ರ ತಗೊಳ್ಳಿ. ಅಂಡ್ ಇದು ಚಾರ್ಟ್ ನಿಫ್ಟಿ ಚಾರ್ಟ್, ಇದು ಚಾರ್ಟ್ ನಿಫ್ಟಿ ಇದು. ಆಯ್ತಾ? ಸೊ ಅವತ್ತು ಮಾರ್ಕೆಟ್ ಏನಾಗಿದೆ ನೋಡ್ಕೊಳ್ಳಿ. 12 ಮೇಲೆ ಎಷ್ಟು ಪಾಯಿಂಟ್ ಮೂವ್ಮೆಂಟ್ ಆಗಿದೆ? ಅರೌಂಡ್ ಇಲ್ಲಿಂದ ಇಲ್ಲಿಗೆ ಅರೌಂಡ್ 560 ಪಾಯಿಂಟ್ 540 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ಎಷ್ಟು? 540 ಪಾಯಿಂಟ್. ನೋಡಿ, ಇಲ್ಲಿ ನಿಮಗೆ ರಿಪೀಟ್ ಮಾಡ್ತೇನೆ, ನಾನು ಯಾವಾಗ ಹೇಳ್ತೀನಿ, ಇಲ್ಲಿ ಪ್ರಾಫಿಟ್ ಅನ್ನೋದು ಯಾವತ್ತು ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಅನ್ಡಿಫೈನ್ಡ್ ಇರುತ್ತೆ. ರೀಸನ್, ಆಪ್ಷನ್ ಬೈಯಿಂಗ್ ನೀವು ಮಾಡಿದಾಗ ನಿಮಗೆ ಪ್ರಾಫಿಟ್ ಯಾವತ್ತು ಅನ್ಡಿಫೈನ್ಡ್ ತೋರಿಸ್ತಾನೆ. ಬಟ್ ಮ್ಯಾಕ್ಸಿಮಮ್ ಲಾಸ್ ನೋಡಿ 7,800 ರೂಪಾಯಿ. ಇದು ಹೆಂಗೆ ಅಂತ ನೀವು ಕ್ಯಾಲ್ಕುಲೇಟ್ ನಾನು ಹೇಳ್ತೀರಾ? ಕಾಮೆಂಟ್ ಮಾಡಿ ನಂತರ ನಾನು ನಿಮಗೆ ಆನ್ಸರ್ ಮಾಡಿರ್ತೀನಿ. ಓಕೆ, 7,800 ರೂಪಾಯಿ ಅಂದ್ರೆ ನಾವೇನ್ ಪ್ರೀಮಿಯಂನ ಪೇ ಮಾಡಿರ್ತೀವಿ ಅದೇ ನಮ್ಗೆ ಆಗಿರುವಂತ ಮ್ಯಾಕ್ಸಿಮಮ್ ಲಾಸ್. ಈ ಕೇಸಲ್ಲಿ ಏನಾಯ್ತು ನೋಡಿ, ಇಲ್ಲಿ 55 ರೂಪಾಯಿ ಇದೆ, 50 ರೂಪಾಯಿ ಇದೆ, ಎರಡು ಸೇರಿ 95 ರೂಪಾಯಿ ಆಗುತ್ತೆ. 95 × 75 ಮಾಡಿ,
5ರಲ್ಲಿ 25, 5 9 45, 2 47, 7ರಲ್ಲಿ 35, 7 9 63, 3 69. ಸೊ 5 7 12 9 14, 7425. ನಾನಲ್ಲಿ ಪಾಯಿಂಟ್ ಬಿಟ್ಟಿದ್ದೀನಿ ಹಾಗಾಗಿ ಆಯ್ತಾ. 7400 ರೂಪಾಯಿ ನಮಗೆ ಆಗುವಂತ ಮ್ಯಾಕ್ಸಿಮಮ್ ಲಾಸ್. ಇದ್ರ ಮೇಲೆ ಆಗಲ್ಲ ಒಂದು ಲಾಟ್. ಸೊ ಅದು ಆಲ್ರೆಡಿ ಏನ್ ಮಾಡಿದಾರೆ ಮಾರ್ಕೆಟ್ 500 ಪಾಯಿಂಟ್ ಮೂವ್ಮೆಂಟ್ ಆಗಿದ್ದಾನೆ. ಸೊ ಎಂಡ್ ಆಫ್ ದ ಡೇ ನೋಡ್ಕೊಳ್ಳಿ. ಸೊ ಎಂಡ್ ಆಫ್ ದ ಡೇ ನೋಡಿದಾಗ ನಿಮಗೆ ನೀವು ಮಾಡಿದ ಇನ್ವೆಸ್ಟ್ಮೆಂಟ್ 7800 ರೂಪಾಯಿ ಇರುತ್ತೆ. ನೀವು ಬಂದ ಪ್ರಾಫಿಟ್ 20,000. ಯಾಕೆ ಅಂದ್ರೆ ನೀವು ಕಾಲ್ ಆಪ್ಷನ್ 55 ರೂಪಾಯಿ ಏನ್ ಬೈ ಮಾಡಿದ್ರಿ ಅದು 335 ರೂಪಾಯಿ ಆಗಿದೆ. ಪುಟ್ ಆಪ್ಷನ್ 50 ರೂಪಾಯಿ ಬೈ ಮಾಡಿದ್ದು ಅದು 39 ರೂಪಾಯಿ ಮಾತ್ರ ಆಗಿದೆ. ನೋಡಿ ಇದು ಹೆಂಗ್ ಮೂವ್ಮೆಂಟ್ ಆಗ್ಯಾನ, ಇದೆಷ್ಟು ಮೂವ್ಮೆಂಟ್ ಆಗಿಲ್ಲ ರೈಟ್. ಸೊ ಹಾಗಾಗಿ ನಿಮ್ಗೆ ಇವತ್ತು 20,000 ಪ್ರಾಫಿಟ್ ಆಗ್ತಾ ಇದೆ. ಇದು ನಾನು ಹೇಳ್ತೀನಿ, ರಿಪೀಟ್ ಮಾಡ್ತೀನಿ, ಇದು ಯಾವತ್ತು ಸಹಿತ ಮೂಮೆಂಟಮ್ ಇರಬೇಕು. ಉದಾಹರಣೆಗೆ ಇಲ್ಲಿ ಮೂಮೆಂಟಮ್ ಇಲ್ಲಪ್ಪ, ನೋಡಿ ಇಲ್ಲಿ ಯಾವತ್ತು ಗೊತ್ತಾಯ್ತು ಡೇಟು 14ನೇ ತಾರೀಕಿಗೆ ಅನ್ಸುತ್ತೆ. 16 ಮೇಗೆ ಏನು ಮೂಮೆಂಟಮ್ ಆಗಿಲ್ಲ. ಸಾರಿ 14ನೇ ತಾರೀಕಿಗೆ ಮಾರ್ಕೆಟ್ ಏನು ಮೂವ್ಮೆಂಟ್ ಆಗಿಲ್ಲ. ಓಕೆ, ಸೊ ಈಗ ನಾವೇನ್ ಮಾಡೋಣ, 16 ಮೇ ಮಾಡೋಣ ಸ್ಟಾರ್ಟಿಂಗ್. ನಾವೇನ್ ಮಾಡೋಣ, ಲಾಂಗ್ ಸ್ಟ್ರಾಂಗಲ್ ಹಾಕೋಣ. ಸೊ ಲಾಂಗ್ ಸ್ಟ್ರಾಂಗಲ್ ಹಾಕಿದ್ರೆ ನೀವು ಮ್ಯಾಕ್ಸಿಮಮ್ ಲಾಸ್ ನೋಡಿ ಇಲ್ಲಿ 15,307 ಇದೆ. ಯಾಕೆಂದ್ರೆ ಇವತ್ತು ಪ್ರೀಮಿಯಂ ಜಾಸ್ತಿ ಇದೆ. ಮಾರ್ಕೆಟ್ ಅವತ್ತು ಫುಲ್ ಫ್ಲಾಟ್ ಇತ್ತು. ಸೊ ಎಟ್ ದ ಎಂಡ್ ಆಫ್ ದ ನೀವು ಚೆಕ್ ಮಾಡಿದಾಗ ನಿಮಗೆ ಅರೌಂಡ್ 2,400 ರೂಪಾಯಿ ಲಾಸ್ ಆಗಿದೆ. ಯಾಕೆ ಅಂದ್ರೆ ನೀವು ಕಾಲ್ ಆಪ್ಷನ್ 144 ರೂಪಾಯಿ ಬೈ ಮಾಡಿದ್ರೆ ಅದು 88 ರೂಪಾಯಿ ಆಗಿದೆ. ಬೇರೆ ಪುಟ್ 99 ಬೈ ಮಾಡಿದಿರಿ ಅದು 82 ರೂಪಾಯಿ ಆಗಿದೆ. ಇವೆರಡು ಏನಾಗಿದೆ ನೋಡಿ, ಡಿಕೆ ಆಗಿದೆ. ಏನಾಗಿದೆ, ಡಿಕೆ ಆಗಿದೆ. ಇದು ಯಾವಾಗ ಆಗುತ್ತೆ, ಯಾವಾಗ ಮಾರ್ಕೆಟ್ ಅಲ್ಲಿ ಏನೂ ಮೂಮೆಂಟಮ್ ಆಗಿಲ್ಲ ಅಂತಾಗ ನಿಮಗೆ ಲಾಂಗ್ ಸ್ಟ್ರಾಂಗಲ್ ಅಲ್ಲಿ ಲಾಸಸ್ ಆಗ್ತವೆ. ಅಂಡ್ ಅಬ್ಸರ್ವ್ ಮಾಡಿ, ನಿಮಗೆ ಮಾರ್ಕೆಟ್ ಅಲ್ಲಿ ಈ ತರ ಮೂವ್ಮೆಂಟ್ಗಳು ಬಹಳ ಕಡಿಮೆ. ಮ್ಯಾಕ್ಸಿಮಮ್ ಮಾರ್ಕೆಟ್ ಈ ತರ ಫ್ಲಾಟ್ ಆಗಿರುತ್ತೆ. ಹಾಗಾಗಿ ಲಾಂಗ್ ಸ್ಟ್ರಾಂಗಲ್ ಮಾಡೋದು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ನಿಮ್ಗೆ ಪಕ್ಕಾ ಗೊತ್ತಿರ್ಬೇಕು ಇಲ್ಲಿಂದ ಮಾರ್ಕೆಟ್ ಹೊಡ್ತಾನೆ ಅಂತೇಳಿ, ಅವಾಗ ನೀವು ಯೂಸ್ ಮಾಡ್ಕೊಳ್ಳಿ. ಅಷ್ಟೇ ಪ್ರಾಫಿಟ್ ಸಖತ್ತಿದೆ ನೋಡಿ. ಉದಾಹರಣೆಗೆ ಈ ಡೇಟ್ ನೋಡಿ, 4th ಏಪ್ರಿಲ್ಗೆ ಮಾರ್ಕೆಟ್ ಕ್ಲೋಸ್ ಇಲ್ಲಾಗಿದೆ, ಒಂದು ಕ್ಯಾಪ್ ಡೌನ್ ಓಪನ್ ಆಗಿದೆ. ಇಲ್ಲಿ ಅರೌಂಡ್ 1100 ಪಾಯಿಂಟ್ ಕ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ, ಇಲ್ಲಿ ಎಷ್ಟು ತಾರೀಕಿದು, 4th ಏಪ್ರಿಲ್. ಓಕೆ, 4th ಏಪ್ರಿಲ್ ಬನ್ನಿ. ರಿಸ್ಕ್ ಜಾಸ್ತಿ ಇರುತ್ತೆ, ದಿನ ಇದು ಮಾಡಕ್ ಹೋಗ್ಬೇಡಿ ಆಯ್ತಾ. 4th ಏಪ್ರಿಲ್ ನೀವೇನ್ ಮಾಡಿಲ್ಲ, ಕ್ಲೋಸಿಂಗ್ ಪ್ರೈಸ್ ಅಲ್ಲಿ ಒಂದು ಸ್ಟ್ರಾಂಗಲ್ ಹಾಕಿರ್ತೀರಾ. ನೆಕ್ಸ್ಟ್ 1000 ಪಾಯಿಂಟ್ ನಿಮಗೆ ಡೌನ್ ಸೈಡ್ ಬ್ಯಾಕ್ ಮಾರ್ಕೆಟ್ 1000 ಪಾಯಿಂಟ್ಸ್ ಕ್ಯಾಪ್ ಡೌನ್ ಓಪನ್ ಆಯ್ತು ನೋಡಿ. ಅವಾಗ ಏನಾಯ್ತಿತ್ತು, 51 ರೂಪಾಯಿದು 533 ರೂಪಾಯಿ ಆಗಿದೆ, 33 ರೂಪಾಯಿದು 6 ರೂಪಾಯಿ ಆಗಿದೆ. ಅದಾದ್ಮೇಲೆ ಮಾರ್ಕೆಟ್ ಏನಾಗಿದೆ ನೋಡಿ ಫಸ್ಟ್. ಅದಾದ್ಮೇಲೆ ಮಾರ್ಕೆಟ್ ಮತ್ತೆ ಇಲ್ಲಿ ಕ್ಲೋಸಿಂಗ್ ಅಪ್ ಸೈಡ್ ಕೊಟ್ಟಿದ್ದಾರೆ. ಓಕೆ, ಸೊ ಎಂಡ್ ಆಫ್ ದ ಡೇ ನೋಡಿದ್ರೆ ನಿಮಗೆ 34,000 32,000 ಆಗಿದೆ. ಓಕೆ, ಸೊ ಗ್ಯಾಪ್ನ ಇರಲಿ. ನಿಮ್ಗೆ ಸ್ಟ್ರಾಂಗಲ್, ಲಾಂಗ್ ಸ್ಟ್ರಾಂಗಲ್ ಅಥವಾ ಸ್ಟ್ರಾಂಡಲ್ ಮಾಡ್ತಿದ್ದೀನಿ, ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಮಾಡ್ತಾ ಇದೀರಿ ಅಂದ್ರೆ ನಿಮಗೆ ಪಕ್ಕಾ ನ್ಯೂಸ್ ಇರಬೇಕು ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಮೊಮೆಂಟಮ್ ಆಗುತ್ತೆ ಅಂತ. ಅವಾಗ ಮಾತ್ರ ಸ್ಟ್ರಾಂಗಲ್ ನ ಯೂಸ್ ಮಾಡ್ಕೊಳ್ಳಿ. ಅದರ್ವೈಸ್ ಸ್ಟ್ರಾಂಗಲ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ರಿಸ್ಕಿ ಜಾಸ್ತಿ. ಓಕೆನಾ, ಕ್ಲಿಯರ್ ಆಯ್ತಲ್ಲ. ಸೊ ಲಾಂಗ್ ಸ್ಟ್ರಾಂಗಲ್ ಅಂದ್ರೆ ಏನ್ ಮಾಡ್ತೀವಿ ನಾವೇನ್ ಮಾಡ್ತೀವಿ ಅಂದ್ರೆ OTM ಇರುವಂತಹ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನು ಸಹಿತ ಬೈ ಮಾಡ್ತೀವಿ. ಸೇಮ್ ಎಕ್ಸ್ಪೈರಿ ಇರುತ್ತೆ, ಬಟ್ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಅದಕ್ಕೆ ಅರ್ಥ ಇಟ್ಕೊಳ್ಳಿ. ಓಕೆ, ಇದೊಂದು ಮಿನಿಮಮ್ ಲಾಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂತ ಸ್ಟ್ರಾಟಜಿ. ಬಟ್ ಇದು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುವಂತ ಸ್ಟ್ರಾಟಜಿ, ಬಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋದು ವಾರಕ್ಕೆ ಒಂದ್ಸಲ ಅಷ್ಟೇ. ಸೊ ಹಾಗಾಗಿ ಹುಷಾರಾಗೆ ಮಾಡಿ. ಇದು ನಾವು ಯಾವಾಗ ಡಿಪ್ಲಾಯ್ ಮಾಡ್ತೀವಿ, ಯಾವಾಗಾದ್ರೂ ಮೇಜರ್ ಈವೆಂಟ್ ಇರಬೇಕು ಅಂತ ಸಿಚುವೇಶನ್ ಅಲ್ಲಿ ನೀವು ಇದನ್ನ ಡಿಪ್ಲಾಯ್ ಮಾಡ್ಬೋದು. ಓಕೆನಾ. ಸೊ ಇದ್ರ ಮೇಲೆ ಏನಾದ್ರು ಡೌಟ್ ಇದ್ರೆ ಜಸ್ಟ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಆನ್ಸರ್ ಮಾಡಿ. ಓಕೆ.